ಇವತ್ತು ರಾಮಾಂಜನೇಯ ನನ್ನ ಸ್ನೇಹಿತ PSI ಆಸ್ಪಿರೆಂಟ್ ಆಗಿದ್ದ ಧಾರವಾಡದಲ್ಲಿ ಇವತ್ತು ಲೋ ಬಿಪಿಯಿಂದ ಹೃದಯಾಘಾತದಿಂದ ಸತ್ತಿದ್ದಾನೆ. ಇದಕ್ಕೆ ನೇರ ಹೊಣೆ ಸರ್ಕಾರನೇ. ಸರ್ಕಾರ ನೇಮಕಾತಿ ಮಾಡ್ತೀನಿ ಅಂತ ಹೇಳಿ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ. ಈ ಕಡೆ ವಯೋಮಿತಿ ಕೊಡ್ತೀನಿ ಅಂತ ಹೇಳಿ ಯಾವುದೋ ವಯೋಮಿತಿ ಕೊಡ್ತಾ ಇಲ್ಲ. ಈ ಕಡೆ ವಿದ್ಯಾರ್ಥಿಗಳಲ್ಲಿ ಆಸೆ ಹುಟ್ಟಿಸಿ ಸುಮಾರು 4 ರಿಂದ 5 ಲಕ್ಷ ವೇಕೆನ್ಸಿ ಇದೆ ಸರ್ಕಾರದಲ್ಲಿ. ಯಾವುದೇ ಒಂದು ನೇಮಕಾತಿ ಮಾಡ್ತಾ ಇಲ್ಲ. ಕಳೆದ 5 ವರ್ಷದಿಂದ ಯಾವುದೇ PSI ನೋಟಿಫಿಕೇಶನ್ ಆಗಿಲ್ಲ. PSI ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿ ಈ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಸುಮ್ಮನೆ ಹೇಳ್ತಾನೆ ಇದ್ದಾರೆ, ಯುವಕರನ್ನ ಬಲಿ ತಗೊಂತಾನೆ ಇದ್ದಾರೆ. ಅಂದ್ರೆ ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರನೇ. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ. ಒಂದು ನೋಟಿಫಿಕೇಶನ್ ಸರಿಗಾಗ್ತಾ ಇಲ್ಲ. ನೋಟಿಫಿಕೇಶನ್ಸ್ ಆದ್ರೂ ಕೂಡ ಅದರಲ್ಲಿ ಕರೆಕ್ಟ್ ರಿಸರ್ವೇಶನ್ ಇಲ್ಲ, ಕರೆಕ್ಟ್ ರೋಸ್ಟರ್ ಅಪ್ಲೈ ಆಗ್ತಾ ಇಲ್ಲ. ಅದರಲ್ಲಿ ಟೈಮ್ ಟು ಟೈಮ್ ರಿಕ್ರೂಟ್ಮೆಂಟ್, ಟೈಮ್ ಟು ಟೈಮ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಇದಕ್ಕೆಲ್ಲ ಹೊಣೆ ಯಾರಪ್ಪ ಅಂದ್ರೆ ಸರ್ಕಾರ. ಈ ಒಂದು ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲೂ ಫೀಸ್ ಇಂದ ತಗೊಂಡು ಅಪ್ಲಿಕೇಶನ್ ಫೀಸ್ ಇಂದ ಕೊಳ್ಳೆ ಹೊಡಿತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿಗಳನ್ನ ಬೀದಿಗೆ ತಗೊಂಬರೋದು, ಯುವಕರನ್ನ ಸಾಯಿಸ್ತಾ ಇರೋದಕ್ಕೆ ಒನ್ ಆಫ್ ದಿ ರೀಸನ್ ಸರ್ಕಾರ ಈ ಕಡೆ ಆಸೆ ಹುಟ್ಟಿಸಿ ಅವರ ತಂದೆ ತಾಯಿಗೆ ಯಾರು ಜವಾಬ್ದಾರಿ? ಇವತ್ತು ಅವ್ರ ತಂದೆ ತಾಯಿಗಳು ತುಂಬಾ ಬಡವರಿದ್ದಾರೆ. ಅವನಿಗೆ ಫೋನ್ ಕರೆನ್ಸಿ ಹಾಕ್ಸೋದಕ್ಕೆ ದುಡ್ಡು ಇರ್ತಿಲ್ಲ. ಅವನಿಗೆ ಲೈಬ್ರರಿಲಿ ಫ್ರೀ ವೈಫೈ ನ ಕನೆಕ್ಷನ್ ಮಾಡ್ಕೊಂಡು ನನಗೆ ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡಿ ಮಾತಾಡ್ತಾ ಇದ್ದ. ಅಂತ ವ್ಯಕ್ತಿನ ಇವತ್ತು ವಿದ್ಯಾರ್ಥಿನ ನೀವು ಸಾಯಿಸಿದ್ರ. ಅವನು ಸಾವಿಗೆ ನೇರ ಹೊಣೆ ಸರ್ಕಾರನೇ. ಕರೆಕ್ಟ್ ಟೈಮ್ ಟು ಟೈಮ್ ನೋಟಿಫಿಕೇಶನ್ಸ್ ಮಾಡಿದ್ರೆ ಇವತ್ತಿನ ದಿನ ಆ ವ್ಯಕ್ತಿ ಸಾಯ್ತಿರ್ಲಿಲ್ಲ. ರಾಮಾಂಜನೇಯ ಅಂತ ಹೇಳಿ ಆ ವ್ಯಕ್ತಿ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದ. ನೀವು ಅಷ್ಟು ಕಷ್ಟದಲ್ಲಿದ್ದು ಅವ್ರ ತಂದೆ ತಾಯಿ ಎಷ್ಟು ಬಡ ಕುಟುಂಬ ಇದ್ದಾರೆ ಅಂತಂದ್ರೆ ನೀವು ಸರ್ಕಾರ ನಿಮ್ಮ ಯಾವ ರೀತಿ ಬೈಬೇಕಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳಲ್ಲ, ಆರ್ಡರ್ ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿಗಳನ್ನ ಕಾಳಜಿ ತೋರಿಸಿ. ಇಲ್ಲ ಅಂತಂದ್ರೆ ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ. ಕರೆಕ್ಟ್ ಟೈಮ್ ರೆಕ್ರೂಟ್ಮೆಂಟ್ ಮಾಡಿ, ಟೈಮ್ ಟು ಟೈಮ್ ಕಂಪ್ಲೀಟ್ ಮಾಡಿ. ನಿಮ್ಮಿಂದ ನೀವು ಮಾಡೋ ಒಂದು ಗನಂದರಿ ಕೆಲಸಕ್ಕೆ ಇವತ್ತು ವಿದ್ಯಾರ್ಥಿಗಳು ಬಲಿ ಆಗ್ತಿದ್ದಾರೆ. ಇನ್ನು ಎಷ್ಟು ಜನ ಬಲಿ ತಗೊಬೇಕು ನೀವು? ಧಾರವಾಡದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ತಿಂಗಳಿಗೆ ಒಬ್ಬೊಬ್ರು ಹೋಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ತಿಂಗಳಿಗೆ ಒಬ್ಬೊಬ್ರು ನೇಣಿಗೆ ಶರಣ ಆಗ್ತಿದ್ದಾರೆ. ತಿಂಗಳಿಗೆ ಒಬ್ಬೊಬ್ರು ಹೃದಯಾಘಾತದಿಂದ ಸಾಯ್ತಿದ್ದಾರೆ. ಇನ್ನು ಎಷ್ಟು ಜನನ ಸರ್ಕಾರ ಸಾಯಿಸಬೇಕಂತ ಹೇಳ್ಕೊಂಡಿದ್ದೀರಾ? ಈ ಕೂಡಲೇ ವಿದ್ಯಾರ್ಥಿಗಳನ್ನ ಹಿತದೃಷ್ಟಿ ಇಟ್ಕೊಂಡು ಆ ಒಂದು ರಾಮಾಂಜನೇಯ ಅಂತ ಏನ ಇವತ್ತು ಹೃದಯಾಘಾತದಿಂದ ಸತ್ತಿದ್ದಾರೆ, ಅದಕ್ಕೆ ನೇರ ಹೊಣೆ ಸರ್ಕಾರ ಈ ಕೂಡಲೇ ಅವರಿಗೆ ಪರಿಹಾರ ನೀಡಬೇಕು. ಅವರ ಫ್ಯಾಮಿಲಿಯಲ್ಲಿ ಒಬ್ರಿಗಾದ್ರೂ ಗವರ್ಮೆಂಟ್ ಜಾಬ್ ಕೊಡಿ. ಮತ್ತೆ ಉಳಿದ 4 ರಿಂದ 5 ಲಕ್ಷ ಏನ್ ವೇಕೆನ್ಸಿ ಇದೆ ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ ಮಾಡಿ. PC ವಯೋಮಿತಿ ಮಾಡ್ತೀನಿ ಅಂತ ಹೇಳಿ ನೀವು 5 ವರ್ಷದಿಂದ ಹೇಳ್ತಾನೆ ಇದ್ದೀರಾ. 5-6 ವರ್ಷದಿಂದ PC ವಯೋಮಿತಿ ಜಾಸ್ತಿ ಮಾಡಿ. ಮನೆ ಗೃಹ ಸಚಿವರು ರೀಜನಲ್ ಸ್ಟೇಟ್ ತರಿಸ್ತೀನಿ. ಎಷ್ಟು ವರ್ಷ ಬೇಕು ನಿಮಗೆ? ನಿಮ್ ಕೈಯಲ್ಲಿ ಆಗಲ್ಲ ಅಂತಂದ್ರೆ ರಾಜೀನಾಮೆ ಕೊಡಿ. ನಿಮ್ಮಂತ ಸಚಿವರು ನಮಗೆ ಬೇಡ, ನಿಮ್ಮಂತ ಮುಖ್ಯಮಂತ್ರಿಗಳು ನಮಗೆ ಬೇಡ. ಯಾರಾದ್ರೂ ಒಳ್ಳೆಯವರು ಬಂದು ನಮಗೆ ವಿದ್ಯಾರ್ಥಿಗಳನ್ನ ಹಿತದೃಷ್ಟಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡೋರು ಬೇಕು ನಮಗೆ. ಇದೇ ರೀತಿ ಕಂಟಿನ್ಯೂ ಆಯ್ತಂತಂದ್ರೆ ಈ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಗೊಂಡ್ಬರ್ತಾ ಇದೀರಾ ಅಂತಂದ್ರೆ ವಿದ್ಯಾರ್ಥಿಗಳು ಯಾರು ನಿಮಗೇನು ವಿದ್ಯಾರ್ಥಿಗಳು ಗೊತ್ತಾಗ್ತಾ ಇಲ್ಲ ಅಂತಲ್ಲ, ವಿದ್ಯಾರ್ಥಿಗಳ ಕಷ್ಟ ಇವತ್ತು ನೀವು ಅರ್ಥ ಮಾಡ್ಕೊಂಡು ಏನಾದ್ರು ಕರೆಕ್ಟ್ ಆಗ ಟೈಮ್ ಟು ಟೈಮ್ ಅವರು ನೇಮಕಾತಿ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾವು ತೋರಿಸ್ತೀವಿ.